ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಧನಂಜಯ್ ಟ್ಯುಟೋರಿಯಲ್ ಫಾರ್ ಸಕ್ಸಸ್ ಯೂಟ್ಯೂಬ್ ಚಾನಲ್ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಹಾಗೂ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಸಂಚಿಕೆಯಲ್ಲಿ ಸ್ನೇಹಿತರೆ ನಾವು ವೈದಿಕ ಕಾಲದ ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಹೋಗ್ತೇನೆ. So, as we have already discussed in the last episodes, ವೈದಿಕ ಸಂಸ್ಕೃತಿ ಅಂತಕ್ಕಂಥ ಒಂದು ವಿಚಾರದ ಬಗ್ಗೆ ನಾವಿಲ್ಲಿ ಮಾತಾಡಿದ್ವಿ. ಸೊ ಇದರಲ್ಲಿ ಮಹತ್ವವಾಗಿ ವೇದಗಳ ಅಧ್ಯಯನವನ್ನು ನಾವು ನೋಡಿದಾಗ ಸೊ ನಮಗೆ ಆರ್ಯರಿಂದ ಸಿಕ್ಕಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ವೇದಗಳು, ಅವರ ಮೂಲ ಗ್ರಂಥಗಳು ವೇದಗಳಾಗಿವೆ. ಸೊ ಆರ್ಯರ ಮೂಲ ಗ್ರಂಥ ಅಂತ ಕೇಳಿದ್ರೆ ಅಲ್ಲಿ ವೇದಗಳು ಸಿಗ್ತವೆ ನಮಗೆ. ಸೊ ಎಷ್ಟು ವೇದಗಳನ್ನ ಕೊಟ್ಟು ನಮಗವರು 4 ವೇದಗಳನ್ನ ಕೊಟ್ಟು ಹೋಗ್ತಾರೆ ಸ್ನೇಹಿತರೆ. ಮೊದಲನೇದಾಗಿ ಋಗ್ವೇದ, ಸೊ ಎರಡನೇದು ಯಜುರ್ವೇದ, ಮೂರನೇದು ಸಾಮವೇದ, ಸೊ ನಾಲ್ಕನೇದು ಅಥರ್ವಣ ವೇದ. ಸೊ ಈ ರೀತಿಯಾಗಿರ್ತಕ್ಕಂಥ 4 ವೇದಗಳನ್ನ ಕೊಡುಗೆಯಾಗಿ ಕೊಟ್ಟೋಗಿರ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ನನಗೆ ಆರ್ಯರು. ಸೊ ಈ ವೇದಗಳು ಅವರ ಮೂಲ ಗ್ರಂಥಗಳಾದ್ದರಿಂದಲೇ ಸೊ ಅವರ ಒಂದು ಸಂಸ್ಕೃತಿಯನ್ನ ವೈದಿಕ ಸಂಸ್ಕೃತಿ ಅಂತಕ್ಕಂಥ ಒಂದು ಹೆಸರಿನಿಂದ ಕರೆಯಲಾಗ್ತದೆ. ಸೊ ಇಲ್ಲಿ ವೈದಿಕ ಸಾಹಿತ್ಯದ ಬಗ್ಗೆ ಮಾತಾಡಿದಾಗ ಸ್ನೇಹಿತರೆ, ನಾನು ಆಲ್ರೆಡಿ ಹೇಳಿದ್ದೇನೆ ಹಿಂದಿನ ಕಾಲದಲ್ಲಿ, ಮೊದಲನೇ ವೇದ ಅವರು ಕೊಟ್ಟೋಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಋಗ್ವೇದ. ಸೊ ಈ ಋಗ್ವೇದವನ್ನ ಪೂರ್ವ ವೇದದ ಕಾಲ ಅಂತ ಕರಿತಾ ಹೋಗ್ತಾರೆ. ಸೊ ಇನ್ನು ಉಳಿದಿರ್ತಕ್ಕಂತಹ 3 ವೇದಗಳನ್ನ ಇದನ್ನ ಪೂರ್ವ ವೇದ ಕಾಲ ಅಂತ ಕರೀತಾರೆ. ಇನ್ನುಳಿದ 3 ವೇದಗಳ ಕಾಲವನ್ನ ಅವರು ಉತ್ತರ ವೇದ ಕಾಲ, ಉತ್ತರ ವೇದ ಕಾಲ ಅಂತ ಕರೀತಾ ಹೋಗ್ತಾರೆ ಸ್ನೇಹಿತರೆ. ಸೊ ನಾವಿಲ್ಲಿ ವೇದಗಳ ಬಗ್ಗೆ ನಾನಿಲ್ಲಿ ಮಾತಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಇರ್ತಕ್ಕಂಥ ವೇದ ಯಾವುದಪ್ಪ ಅಂತ ಹೇಳಿದ್ರೆ ನಮ್ಗೆ ಋಗ್ವೇದ. ಸೊ ಈ ಋಗ್ವೇದ ಪೂರ್ವ ವೇದ ಕಾಲ ಅಂತ ಏನ್ ಕರಿತೀವಿ. ಸೊ ಈ ಋಗ್ವೇದದಲ್ಲಿ 1028 ಶ್ಲೋಕಗಳು ಸಿಗ್ತವೆ ಸ್ನೇಹಿತರೆ. ನಮ್ಗೆ ಎಷ್ಟು? 1028 ಶ್ಲೋಕಗಳು ಸಿಗ್ತವೆ. ಅದೇ ರೀತಿಯಾಗಿ ನಮಗೆ ಇಲ್ಲಿ 10 ಮಂಡಲಗಳನ್ನ ಒಳಗೊಂಡಿದೆ. ಓಕೆ, ಸೊ ಈ ವೇದವು ನಾನು ಮೊದಲೇ ಹೇಳಿದಾಗೆ ಪೂರ್ವ ವೇದ ಕಾಲ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ ಇದು ಅತ್ಯಂತ ಹಳೆಯ ವೇದ, ಆದ್ದರಿಂದಲೇ ಇದನ್ನ ಪೂರ್ವ ವೇದ ಕಾಲ ಅಂತಕ್ಕಂಥ ಹೆಸರಿನಿಂದ ಕರೆಯಲಾಗ್ತದೆ. ಮತ್ತೆ ಇನ್ನು ವಿಶೇಷವಾಗಿ ನಾವಿಲ್ಲಿ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ 2ರಿಂದ 7ನೇ ಮಂಡಲ, ಅಂದ್ರೆ ನಾನು ಹೇಳಿದಿನಲ್ವಾ ಎಷ್ಟು 10 ಮಂಡಲಗಳಿದಾವೆ ಇಲ್ಲಿ, 10 ಮಂಡಲಗಳಿವೆ. ಇದರಿಂದ 2ರಿಂದ 2 to 7, 2ರಿಂದ 7ನೇ ಮಂಡಲ ಅತ್ಯಂತ ಹಳೆಯದು, ದಿ ಓಲ್ಡೆಸ್ಟ್. ಓಕೆ, ಮತ್ತು ವಿಶ್ವಾಮಿತ್ರನಾಗಿರಬಹುದು, ವಾಮದೇವ, ಹತ್ರಿ ಹಾಗೂ ಭಾರದ್ವಾಜ, ವಸಿಷ್ಠ ಇಂತಹ ಮುನಿವರ್ಯೆಯನ್ನ ಸಂಯೋಜಿಸಿರತಕ್ಕಂಥದ್ದು ಅಂದ್ರೆ ಈ ಒಂದು ಮಂಡಲಗಳ ಪೀರಿಯಡ್ ನಲ್ಲಿ. ಓಕೆ, ಸೊ ಇದಿಷ್ಟು ನಮಗೆ ಮುಖ್ಯವಾಗಿ ಈ 2ರಿಂದ 7ನೇ ಮಂಡಲಗಳಲ್ಲಿ ಕಾಣಸಿಗ್ತಕ್ಕಂಥ ವಿಚಾರ. ತದನಂತರ ಈ 8 ಮತ್ತು 9ನೇ ಮಂಡಲ ಏನಿದಾವೆ, ಈ 8 ಮತ್ತು 9ನೇ ಮಂಡಲಗಳು ಮಧ್ಯಭಾಗವು ಅಂದ್ರೆ ಮಧ್ಯದ ಅವಧಿ. ಯಾಕಪ್ಪ ಅಂತ ಹೇಳಿದ್ರೆ 1 ಮತ್ತು 10ನೇ ಮಂಡಲ ಇದೆ, ಮತ್ತೆ ಉಳಿದಿರ್ತಕ್ಕಂಥದ್ದು 1st and 10th. ಓಕೆ, ಸೊ ಈ 1 ಮತ್ತು 10ನೇ ಮಂಡಲಗಳು ಏನಿದಾವೆ ಇವು ಕೊನೆಯದಾಗಿ ರಚಿತವಾಗಿರ್ತಕ್ಕಂಥದ್ದು ಸ್ನೇಹಿತರೆ ಈ ಋಗ್ವೇದದ ಕಾಲದಲ್ಲಿ. ಸೊ ಪ್ರಸಿದ್ಧವಾಗಿ 3ನೇ ಮಂಡಲ ಇದೆಯಲ್ಲ, ಈ 3ನೇ ಮಂಡಲ ಅಂತಕ್ಕಂಥದ್ದು ಸೊ ಇದನ್ನ ವಿಶ್ವಾಮಿತ್ರ ರಚಿಸಿದ್ದು. ಸೂರ್ಯ ದೇವತೆ ಆಗಿರಬಹುದು, ಸಾವಿತ್ರಿ
ಪ್ರಸಿದ್ಧವಾಗಿರ್ತಕ್ಕಂಥದ್ದು ಇದರಲ್ಲಿ. ಓಕೆ, ಸೊ ಇದನ್ನ ಮೂರನೇ ಮಂಡಲವನ್ನು ರಚಿಸಿದವರು ಯಾರು? ವಿಶ್ವಾಮಿತ್ರರು ಇದನ್ನ ರಚಿಸ್ತಾರೆ. ಏನ್ ಸಿಗ್ತದಪ್ಪ ಅಂದ್ರೆ ಸೂರ್ಯ ದೇವತೆ ಹಾಗೂ ಸಾವಿತ್ರಿಯನ್ನು ಪ್ರಸ್ತಾಪಿಸಿದ್ದು. ಇದರಲ್ಲಿ ಪ್ರಸಿದ್ಧವಾಗಿರ್ತಕ್ಕಂತಹ ಇನ್ನೊಂದು ಮಂತ್ರ, ಕೆನ್ ಯು ಗೆಸ್? ಅದನ್ನ ಗಾಯತ್ರಿ ಮಂತ್ರ ಅಂತ ಕರಿತಾ ಹೋಗ್ತೀವಿ ಸ್ನೇಹಿತರೆ. ಓಕೆ, ಗಾಯತ್ರಿ ಮಂತ್ರ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಈ ಗಾಯತ್ರಿ ಮಂತ್ರ ನಮಗೆ ಈ ಮೂರನೇ ಮಂಡಲದಲ್ಲಿ ವಿಶ್ವಾಮಿತ್ರನಿಂದ ರಚಿಸಲ್ಪಟ್ಟಿರ್ತಕ್ಕಂಥದ್ದು ಸಿಗ್ತದೆ. ಆದರೆ 9ನೇ ಮಂಡಲ ಪೂರ್ಣವಾಗಿ ಸೋಮದೇವನ ಬಗ್ಗೆ ಹಾಗೂ 10ನೇ ಮಂಡಲ ಪುರುಷ ಸೂಕ್ತದ ಬಗ್ಗೆ ಶ್ಲೋಕಗಳನ್ನು ಹಾಗೂ ವರ್ಣ ವ್ಯವಸ್ಥೆಯನ್ನು ಚರ್ಚಿಸ್ತಾ ಹೋಗ್ತದೆ. ಅಂದರೆ ವರ್ಣಾಶ್ರಮ ಅಂತ ಕರಿತೀವಲ್ವಾ, ಯಾರು? ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು. ಸೊ ಈ ವರ್ಣದ ವ್ಯವಸ್ಥೆ ಬಗ್ಗೆ ನಮಗೆ ಹೆಚ್ಚಾಗಿ ತಿಳಿಸ್ತಾ ಹೋಗ್ತದೆ. ಸೊ ಇದಿಷ್ಟು ಮಾಹಿತಿ ನಾನು ಋಗ್ವೇದದ ಬಗ್ಗೆ ಕೊಟ್ಟಿರ್ತಕ್ಕಂಥದ್ದು, ಪೂರ್ವವೇದ ಕಾಲ ಅಂತ ಏನು ಕರಿತೀವಿ ಸ್ನೇಹಿತರೆ. ಓಕೆ, ಸೊ ಲೆಟ್ ಮೀ ಗ್ಲಾನ್ಸ್ ಒನ್ಸ್ ಅಗೈನ್. ಸೊ 1028 ಶ್ಲೋಕಗಳಿದ್ದಾವೆ, 10 ಮಂಡಲಗಳಿದ್ದಾವೆ. 2 ರಿಂದ 7ನೇ ಮಂಡಲಗಳು ಏನಪ್ಪಾ ಅಂತ ಹೇಳಿದ್ರೆ ಇವು ಏನು? 2 ರಿಂದ 7ನೇ ಮಂಡಲ ಅತ್ಯಂತ ಹಳೆಯದಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ವಿಶ್ವಾಮಿತ್ರ, ವಾಮದೇವ, ಹತ್ರಿ ಆಗಿರಬಹುದು, ಭಾರದ್ವಾಜ, ಸೊ ವಶಿಷ್ಠರಂತಹ ಮುನಿಯವರನ್ನ ಹೊಂದಿರತಕ್ಕಂಥ ಮಂಡಲಗಳಿವು. ಓಕೆ, ಅದಾದ ನಂತರ 8 ರಿಂದ 9ನೇ ಮಂಡಲಗಳು ಇವು ಏನು ಮಧ್ಯ ಅವಧಿಯಲ್ಲಿ ರಚಿತವಾಗಿರ್ತಕ್ಕಂಥದ್ದು. ಸೊ 1 ಮತ್ತು 10ನೇ ಮಂಡಲಗಳು ಕೊನೆಯದಾಗಿ ರಚಿತವಾಗಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಈ 3ನೇ ಮಂಡಲ ವಿಶ್ವಾಮಿತ್ರರಿಂದ ರಚಿಸಲ್ಪಟ್ಟಿದ್ದು ಹಾಗೂ ಸೂರ್ಯ ದೇವತೆ, ಸಾವಿತ್ರಿ ಇವಂತರ ಬಗ್ಗೆ ನಮಗೆ ಪ್ರಸಿದ್ಧವಾಗಿರ್ತಕ್ಕಂಥ ವಿಚಾರಗಳು ಸಿಗ್ತಾ ಹೋಗ್ತವೆ. ಅದರಲ್ಲೂ ಸಹ ಗಾಯತ್ರಿ ಮಂತ್ರ ಎಂತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಸಿಕ್ಕಿದ್ದೆ ನಮಗೆ ಈ 3ನೇ ಮಂಡಲದಿಂದ. ಓಕೆ, ಆದಾಗ್ಯೂ 9ನೇ ಮಂಡಲದಲ್ಲಿ ಇಲ್ಲಿ ವಿಶೇಷವಾಗಿ ಸೋಮದೇವನ ಬಗ್ಗೆ ಹಾಗೂ 10ನೇ ಮಂಡಲ ಯಾವುದಪ್ಪ ಅಂತ ಹೇಳಿದ್ರೆ ಪುರುಷ ಸೂಕ್ತ ಏನು ಕರಿತೀವಲ್ವಾ, ಆ ಪುರುಷ ಸೂಕ್ತದ ಬಗ್ಗೆ ನಮಗೆ ಹೆಚ್ಚೆಚ್ಚು ಮಾಹಿತಿಯನ್ನ ಕೊಡ್ತಾ ಹೋಗ್ತದೆ ಈ 3ನೇ ಮಂಡಲ, ವಿಶೇಷವಾಗಿ ವಿಶ್ವಾಮಿತ್ರನಿಂದ ರಚಿಸಲ್ಪಟ್ಟಿರ್ತಕ್ಕಂಥದ್ದು. ಸೊ ಇದಿಷ್ಟು ಪೂರ್ವವೇದ ಕಾಲ ಋಗ್ವೇದದ ವಿಷಯಗಳು. ಸೊ ಉತ್ತರ ವೇದ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಬೇಕು ಅಂತ ಹೇಳಿದರೆ ನಾನಿಲ್ಲಿ, ಸೊ ಉತ್ತರ ವೇದ ಕಾಲಗಳು ಯಜುರ್ವೇದ ಆಗಿರ್ಬಹುದು, ಸಾಮವೇದ ಆಗಿರ್ಬಹುದು, ಅಥರ್ವಣ ವೇದವಾಗಿರಬಹುದು. ಇಲ್ಲಿ ವಿಶೇಷವಾಗಿ ನಾನಿಲ್ಲಿ ಮೊದಲನೇದಾಗಿ ಸಾಮವೇದವನ್ನು ತಗೊಂತ ಹೋಗ್ತೇನೆ. ಈ ಸಾಮವೇದಕ್ಕೆ ಸಂಬಂಧಪಟ್ಟ ಹಾಗೆ ಇದು ಏನನ್ನ ಸೂಚಿಸ್ತದೆ, ಏನನ್ನು ತೋರಿಸ್ತದಪ್ಪ ಅಂತ ಹೇಳಿದ್ರೆ, ಇದು ಸಂಗೀತದ ಬಗ್ಗೆ ನಮಗೆ ಹೆಚ್ಚು ಮಾಹಿತಿಯನ್ನು ಕೊಡ್ತಾ ಹೋಗ್ತದೆ ಸ್ನೇಹಿತರೆ. ಓಕೆ, ಇಟ್ಸ್ ವೆರಿ ಸಿಂಪಲ್. ಇದು ಸಂಗೀತದ ಬಗ್ಗೆ ತಿಳಿಸ್ತಾ ಹೋಗ್ತದೆ. ಯಾವುದು? ಸಾಮವೇದ ಸಂಗೀತದ ಬಗ್ಗೆ ನಮಗೆ ಇಲ್ಲಿ ತಿಳಿಸ್ತಾ ಹೋಗ್ತದೆ. ಸೊ ನೆಕ್ಸ್ಟ್ ನಾನು ಯಜುರ್ವೇದಕ್ಕೆ ಬರ್ತೀನಿ. ಸೊ ಈ ಯಜುರ್ವೇದ ಏನನ್ನ ತೋರಿಸ್ತದೆ ಸರ್, ಏನು ವಿಷಯಗಳನ್ನು ತಿಳ್ಕೋಬಹುದು ಯಜುರ್ವೇದದಲ್ಲಿ, ಇದರ ವಿಶೇಷತೆ ಏನು ಅಂತ ಕೇಳಿದಾಗ ಯಜ್ಞ ಯಾಗಾದಿಗಳ ಬಗ್ಗೆ ತಿಳಿಸ್ತಕ್ಕಂಥದ್ದು. ಉದಾಹರಣೆಗೆ ರಾಜಸೂಯ ಹಾಗೂ ಮತ್ತೆ ವಾಜಪೇಯಿ, ಸೊ ಈ ರೀತಿಯಾಗಿರ್ತಕ್ಕಂಥ ಯಾಗಗಳನ್ನ ಮೊದಲ ಬಾರಿಗೆ ಪ್ರಸ್ತಾಪಿಸಲಾಗಿರ್ತಕ್ಕಂಥದ್ದು ಯಾರಲ್ಲಪ್ಪ ಅಂತ ಹೇಳಿದ್ರೆ ಯಜುರ್ವೇದ. ಯಜು ಅಂತ ಹೇಳಿದ್ರೆ ಇಲ್ಲಿ ಯಜ್ಞ ಯಾಗಾದಿಗಳ ಬಗ್ಗೆ ಸಿಗ್ತಕ್ಕಂಥ ಮಾಹಿತಿ ಯಜುರ್ವೇದ ಅಂತಕ್ಕಂಥದ್ದು. ಸೊ ಕೊನೆಯದಾಗಿ ಹಾಗೂ ಕಟ್ಟಕಡೆಯದಾಗಿ ನಮ್ಗೆ ಇರ್ತಕ್ಕಂಥದ್ದು ಅಥರ್ವಣ ವೇದ. ಸೊ ಇದು ಬಹಳ ಮುಖ್ಯವಾಗಿರ್ತಕ್ಕಂತಹ ವೇದ ಅಥರ್ವಣ ವೇದ. ಈ ಅಥರ್ವಣ ವೇದದಲ್ಲಿ ನಮಗೆ 731 731 ಶ್ಲೋಕಗಳನ್ನು ನಾವಿಲ್ಲಿ ಕಾಣ್ತೀವಿ. ಹಾಗೂ ಭಾರತೀಯ ವೈದ್ಯಕೀಯ ವಿಜ್ಞಾನ ಎನಿಸಿದ ಆಯುರ್ವೇದಗಳನ್ನು ಇದು ಪರಿಚಯಿಸುತ್ತೆ. ಇದನ್ನು ಒಳಗೊಂಡಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಅಥರ್ವಣ ವೇದ. ಇಲ್ಲಿ ವಿಶೇಷವಾಗಿ ನಮಗೆ 731 ಶ್ಲೋಕಗಳು ಕಾಣಸಿಗ್ತವೆ. ಅದರ ಜೊತೆಗೆ ಭಾರತೀಯ ವೈದ್ಯಕೀಯ ವಿಜ್ಞಾನ, ಇಲ್ಲಿ ಭಾರತೀಯ ವೈದ್ಯಕೀಯ ವಿಜ್ಞಾನ ವಿಚ್ ಈಸ್ ಆಯುರ್ವೇದ. ಓಕೆ, ಭಾರತೀಯ ವೈದ್ಯಕೀಯ ವಿಜ್ಞಾನ ಯಾವುದಪ್ಪ ಅಂತ ಹೇಳಿದ್ರೆ ಅದು ಆಯುರ್ವೇದ ಸರ್.
ನಮಗೆ ಈ ಆಯುರ್ವೇದ ಅಂತಕ್ಕಂಥದ್ದು ಸಿಕ್ಕಿರ್ತಕ್ಕಂಥದ್ದೇ ಅಥರ್ವಣ ವೇದದಿಂದ, ನೆನಪಿಟ್ಕೋಬೇಕಾಗಿರ್ತಕ್ಕಂತಹ ವಿಚಾರ. ಓಕೆ, ಸೊ ಇದಿಷ್ಟು ನಮಗೆ ವೇದಗಳ ಬಗ್ಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ. ಈ ವೈದಿಕ ಕಾಲದ ಸಾಹಿತ್ಯದ ಬಗ್ಗೆ ನೋಡಿದಾಗ ಇದಿಷ್ಟು ಸಂಕ್ಷಿಪ್ತವಾಗಿ ನಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ವಿಚಾರ. ಸೊ ಈ ಒಂದು ಏರಿಯಾದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾವುದೇ ಕ್ವಶನ್ಸ್ನ ತೆಗೆದ್ರು ಯು ಶುಡ್ ಬಿ ಏಬಲ್ ಟು ಆನ್ಸರ್. ಓಕೆ, ಯಾ, ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಪಾಯಿಂಟ್. ನಾನು ಇನ್ನೊಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಪಡಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಯಾವ್ದಪ್ಪ ಅಂತ ಹೇಳಿದ್ರೆ, ಉಪನಿಷತ್ತುಗಳು ಸಹ ಬಹಳ ಮುಖ್ಯವಾಗಿ ಸಿಕ್ಕಿರ್ತಕ್ಕಂಥ ಒಂದು ಪುರಾವೆಗಳು ಈ ವೈದಿಕ ಸಾಹಿತ್ಯದಲ್ಲಿ ಸ್ನೇಹಿತರೆ. ಅದ್ರ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಹೋಗ್ತೇನೆ. ಈಗ ಉಪನಿಷತ್ ಅಂತ ಏನ್ ಕರಿತೀವಲ್ವಾ, ಏನ್ ಸರಿ ಉಪನಿಷತ್ ಅಂತ ಹೇಳಿದ್ರೆ ಸ್ನೇಹಿತರೆ, ಉಪನಿಷತ್ ಈ ಪದದ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಗುರುವಿನ ಬಳಿ ಕುಳಿತು ಕಲಿಯತಕ್ಕಂಥದ್ದು ಉಪನಿಷತ್. ಅಂದ್ರೆ ಕಲಿಕೆಯನ್ನ ಯಾರ ಹತ್ರ ಕಲಿಬೇಕು ಅಂತ ಹೇಳಿದ್ರೆ, ಗುರುವಿನ ಬಳಿ ಕುಳಿತುಕೊಂಡು ಕಲಿತಕ್ಕಂಥದ್ದೇ ಈ ಉಪನಿಷತ್. ಈ ಉಪನಿಷತ್ ಪದದ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಗುರುವಿನ ಬಳಿ ಕುಳಿತು ಕಲಿ ಅಂತ. ಗುರುವಿನ ಬಳಿ ಕುಳಿತು ಕಲಿಯುವುದು ಅಂತ ಸ್ನೇಹಿತರೆ. ಸೊ ಇದು ಒಂದು ತಾತ್ವಿಕ ಜ್ಞಾನ ಮತ್ತೆ ಆಧ್ಯಾತ್ಮಿಕ ಕಲಿಕೆಯನ್ನು ತಿಳಿಸ್ತಕ್ಕಂತಹ ವೇದಾಂತ ಇದು. ಓಕೆ, ಸೊ ಇದರಲ್ಲಿ ಎಷ್ಟು ಉಪನಿಷತ್ತುಗಳಿದ್ದಾವೆ ಸರ್ ಅಂತ ಕೇಳಿದಾಗ ನಮಗೆ ಸ್ನೇಹಿತರೆ 108 ಉಪನಿಷತ್ತುಗಳಿದ್ದಾವೆ. 108 ಉಪನಿಷತ್ತುಗಳು ನಮಗೆ ಸಿಗ್ತವೆ. ಎಷ್ಟು ಉಪನಿಷತ್ತುಗಳಿವೆ? ಎಷ್ಟ್ರಿ? 108. ಓಕೆ, ಸೊ ಇಲ್ಲಿ ಬಹಳ ಮುಖ್ಯವಾಗಿ ನಮಗೆ ಎಲ್ರಿಗೂ ಗೊತ್ತಿದೆ, ಈ ವಿಚಾರ ಗೊತ್ತಿದೆ ಅಂತ ಭಾವಿಸ್ತೇನೆ. ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ. ಈ ಸತ್ಯಮೇವ ಜಯತೆ ಎಲ್ಲಿ ಕಾಣಸಿಗ್ತದೆ ನಮಗೆ? ಏನ್ ಸರ್ ಇದು ಅಂತ ಹೇಳಿದ್ರೆ, ಈ ವಾಕ್ಯವನ್ನ ನಾವು ಮಂಡಕ ಉಪನಿಷತ್ನಿಂದ ಪಡೆಯತಕ್ಕಂಥದ್ದು. ಮಂಡಕ ಉಪನಿಷತ್ನಿಂದ ಪಡೆದಿರ್ತಕ್ಕಂಥದ್ದು. ಸರ್ ಈ ಒಂದು ಎಲ್ಲೋ ಓದಿದೀವಲ್ಲ ಸರ್, ಈ ವಾಕ್ಯ ಎಲ್ಲೋ ಬರೆಯಲಾಗಿದೆಯಲ್ಲ ಸರ್, ಎಲ್ಲಿ ಸರ್ ಇದು, ಎಲ್ಲಿ ಸಿಗ್ತದೆ ನಮಗೆ ಇದು ಅಂತ ಹೇಳಿದ್ರೆ ಸ್ನೇಹಿತರೆ, ಈ ಸತ್ಯಮೇವ ಜಯತೆ ಎಂಬತಕ್ಕಂತಹ ವಾಕ್ಯವನ್ನ ನಾವು ಮಂಡಕ ಉಪನಿಷತ್ನಿಂದ ಪಡೆದಿರ್ತಕ್ಕಂಥದ್ದು. ಹಾಗೆ ಇದು ದೇವನಾಗರಿ ಲಿಪಿಯಲ್ಲಿದೆ. ಯಾವ ಲಿಪಿಯಲ್ಲಿ ಬರೆದಿದೆ ಸರ್ ಇದು ಅಂತ ಹೇಳಿದ್ರೆ ದೇವನಾಗರಿ ಲಿಪಿಯಲ್ಲಿ ಬರೆದಿರ್ತಕ್ಕಂಥದ್ದು. ಯಾವುದು? ಸತ್ಯಮೇವ ಜಯತೆಯನ್ನ. ಬಹಳ ಇಂಪಾರ್ಟೆಂಟ್ ಇದು. ಬಹಳ ಪ್ರಶ್ನೆಗಳು ಬಂದಿದ್ದಾವೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಾಗ ನಾವು. ಓಕೆ, ಸೊ ಆದಾಗ್ಯೂ ಆದ್ರೆ ಇದರ ಅರ್ಥ ಅಂತ ಹೇಳಿದ್ರೆ ಇಲ್ಲಿ ದ ಟ್ರೂತ್ ಅಲೋನ್ ಟ್ರಯಂಪ್ಸ್ ಅಂತ ಹೇಳಿ, ಟ್ರೂತ್ ಅಲೋನ್ ಟ್ರಯಂಪ್ಸ್ ಅಂತ ಹೇಳಿದ್ರೆ ಸತ್ಯ ಮಾತ್ರ ವಿಜಯ ಭವ್ಯ ಆಗ್ತದೆ, ವಿಜಯೋತ್ಸವವಾಗ್ತದೆ. ಸೊ ಸತ್ಯ ಮಾತ್ರ ವಿಜಯೋತ್ಸವ ಆಗ್ತದೆ, ಸುಳ್ಳು ನೆವರ್ ಆಗೋದಿಲ್ಲ. ಸೊ ಇದನ್ನ ನಾವು ಎಲ್ಲಿ ಬಳಸಿಕೊಂಡಿದ್ದೀವಿ? ಈ ವಾಕ್ಯ ಎಲ್ಲಿ ನೋಡ್ತೀವಿ ಅಂದ್ರೆ ನಮ್ಮ ರಾಷ್ಟ್ರ ಲಾಂಛನದಲ್ಲಿ ನಾವು ಈ ವಾಕ್ಯವನ್ನ ಬಳಸಿರ್ತಕ್ಕಂಥದ್ದನ್ನ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಎಲ್ಲಿ ಬಳಸಲಾಗಿದೆ? ನಮ್ಮ ರಾಷ್ಟ್ರ ಲಾಂಛನದಲ್ಲಿ. ಯಾವುದು ನಮ್ಮ ರಾಷ್ಟ್ರ ಲಾಂಛನ? ಗೊತ್ತಿದೆಯಲ್ಲ? ಎಸ್. ಸೊ ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಸತ್ಯಮೇವ ಜಯತೆ ವಾಕ್ಯವನ್ನು ಬಳಸಿರ್ತಕ್ಕಂಥದ್ದು ಮಂಡಕ ಉಪನಿಷತ್ನಿಂದ ಪಡೆಯಲಾಗಿದೆ. ಸೊ ಅದು ದೇವನಾಗರಿ ಲಿಪಿಯಲ್ಲಿದೆ, ವಿಚ್ ಮೀನ್ಸ್ ಸತ್ಯಮೇವ ಜಯತೆ, ಟ್ರೂತ್ ಅಲೋನ್ ಟ್ರಯಂಪ್ಸ್ ಅಂತ ಹೇಳಿ. ಟ್ರೂತ್ ಅಲೋನ್ ಟ್ರಯಂಪ್ಸ್ ಅಂತ ಹೇಳಿ ಇದರ ಅರ್ಥ ಅಂದ್ರೆ ಸತ್ಯ ಮಾತ್ರ ವಿಜಯೋತ್ಸವಗಳು ಅಂತಕ್ಕಂಥದ್ದು. ಸೊ ಇಲ್ಲಿ ತದನಂತರ ನಾನು ಇಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪಿಸಬೇಕು ಅಂತ ಭಾವಿಸ್ತಾ ಇದ್ದೇನೆ. ಏನಪ್ಪಾ ಅಂತ ಹೇಳಿದ್ರೆ, ವೈದಿಕ ಸಾಹಿತ್ಯದ ಮಹಾನ್ ಕಾವ್ಯಗಳೆನಿಸಿದ ಯಾವ್ದ್ರಿ? ಮಹಾಭಾರತ ಹಾಗೂ
ಎಸ್, ರಾಮಾಯಣ. ಸೊ ವೈದಿಕ ಸಾಹಿತ್ಯದ ಮಹಾಕಾವ್ಯಗಳು ಯಾವುದು ಸ್ನೇಹಿತರೆ? ಮಹಾಭಾರತ. ಬರೆದವ್ರು ಯಾರ್ರೀ? ಅದೇ ನಮ್ಮ ವೇದವ್ಯಾಸರು. ರಾಮಾಯಣವನ್ನು ಬರೆದವ್ರು ಯಾರ್ರೀ? ನಮ್ಮ ವಾಲ್ಮೀಕಿ. ಓಕೆ, ಸೊ ವೈದಿಕ ಸಾಹಿತ್ಯದ ಎರಡು ಮಹಾನ್ ಕಾವ್ಯಗಳು ಯಾವಪ್ಪ ಅಂತ ಹೇಳಿದ್ರೆ ಮಹಾಭಾರತ ಹಾಗೂ ರಾಮಾಯಣ. ಮಹಾಭಾರತವನ್ನು ವೇದವ್ಯಾಸರು ಬರೀತಾರೆ, ರಾಮಾಯಣವನ್ನು ವಾಲ್ಮೀಕಿಯವರು ರಚಿಸ್ತಾರೆ. ಸೊ ಇದಿಷ್ಟು ನಮಗೆ ವೈದಿಕ ಸಾಹಿತ್ಯದ ಬಗ್ಗೆ ಇರಬೇಕಾಗಿರ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂತಹ ಅಂಶಗಳು. ಇವಿದಿಷ್ಟು ಉಪನಿಷತ್ಗೆ ಸಂಬಂಧಪಟ್ಟಾಗೆ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಸ್ನೇಹಿತರೆ. ಸೊ ತಮಗೆ ಈ ಒಂದು ವಿಚಾರ ಇಷ್ಟ ಆಗಿದೆ ಅಂತಕ್ಕಂಥ ಒಂದು ಮನೋಭಾವನೆಯಿಂದ ಸೊ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೇವೆ. ಸೊ ನಾನು ಈ ತರಗತಿಯನ್ನು ಮುಗಿಸೋದಕ್ಕೂ ಮುನ್ನ ಒಂದು ವಿಚಾರವನ್ನು ಹೇಳಬೇಕು. ಸೊ ನಮ್ಮ ಯೂಟ್ಯೂಬ್ ಚಾನಲ್ ಇದೇ ವಿಜಯವಿ ದಿವಸದಂದು 100 ಸಬ್ಸ್ಕ್ರೈಬರನ್ನು ಕಂಪ್ಲೀಟ್ ಮಾಡಿದೆ. ಸೊ ಇದೇ ರೀತಿಯಾಗಿರ್ತಕ್ಕಂಥ ಪ್ರೋತ್ಸಾಹ ನೀವು ಕೊಡ್ತಾ ಇರಿ ಅಂತ ಹೇಳ್ತಾ ಈ 100,000 ಹೋಗಿ ತಲುಪಬೇಕು. ಅದಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಅತ್ಯಗತ್ಯ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ಸೊ ತಾವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಕೊಡ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನನ್ನು ಪಡಿಬೋದು ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೂ ತಮ್ಮ ಗ್ರೂಪ್ಸ್ಗೆಲ್ಲ ಶೇರ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆಲ್ಲ ಇದನ್ನು ಪರಿಚಯಿಸಿ ನಮ್ಮ ಚಾನಲ್ನ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.